ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಡೈಲಿ ವ್ಲಾಗೇ ಮಾಡ್ತಿದ್ದೀನಿ. ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಓಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಲೇಟಾಗಿ ಎದ್ದರೆ ನಾವೆಲ್ಲರೂ ಓಟ್ಸ್ ತಿನ್ಕೊಳ್ತೀವಿ. ಗುಡ್ಡಿಗೂ ಕೂಡ ಓಟ್ಸೇ ಮಾಡಿಬಿಡ್ತೀನಿ. ಸಮ್ಟೈಮ್ಸ್ ಗುಡ್ಡಿ ಮಲಗೋದು ಲೇಟ್ ಆಗುತ್ತೆ, 1 ಇಲ್ಲ 2 ಆಗುತ್ತೆ. ಸೊ ಆ ಟೈಮಲ್ಲಿ ಬೆಳಗ್ಗೆ ಎದ್ದೇಳೋದು ನಮ್ಮದು ಲೇಟ್ ಆಗುತ್ತೆ. ಸೊ ಆವಾಗ ಈ ಥರ ಬೇಗ ಆಗುತ್ತಲ್ವ ಓಟ್ಸ್ ಎಲ್ಲ, ಅದಕ್ಕೆ ಮಾಡ್ಕೊಳ್ತೀವಿ. ನಾನು ಮ್ಯಾಗಿ ಎಲ್ಲ ಸ್ಟಾಪ್ ಮಾಡಿದ್ದೀನಿ, ತುಂಬ ತಿಂಗಳೇ ಆಗೋಯ್ತು. ಗುಡ್ಡಿ ಹುಟ್ಟಿದಾಗಿಂದ ನಾವು ಮ್ಯಾಗಿನೇ ತೊಗೊಂಡು ಬರ್ತಾಯಿಲ್ಲ, ಅದಕ್ಕೆ ಈ ಥರ ಓಟ್ಸ್ ತಿಂತಾಯಿದ್ದೀವಿ. ಸೊ ಓಟ್ಸಿಗೆ ಹಾಲು, ಬಾಳೆಹಣ್ಣು, ಸೀಡ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹನಿ ಹಾಕಿ ಒಂದು 10-15 ಮಿನಿಟ್ಸ್ ಬಿಟ್ಟು ತಿಂತೀವಿ ಅಷ್ಟೇ. ಅಮ್ಮಗೆ ಸ್ವಲ್ಪ ಜಾಸ್ತಿ ಬೇಕು ಹನಿ. ಓಟ್ಸ್ ಕೊಟ್ಟಿದ್ದೆ ನೋಡಿ, ಅವಳು ಇಷ್ಟು ಬಿಟ್ಬಿಟ್ಟಿದ್ದಾಳೆ. ಇದನ್ನು ವೇಸ್ಟ್ ಮಾಡೋದಿಲ್ಲ, ಇದನ್ನು ತಿನ್ಕೊಳ್ಳಿ. ಬರ್ಡೇಗೆ ಡ್ರೆಸ್ ಆರ್ಡರ್ ಮಾಡಿದ್ನಲ್ಲ, ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಬರ್ಡೇ ಮುಂಚೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿದೆ ಡ್ರೆಸ್ಸು, ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ. ಯಾಕಂದರೆ ಅವಳಿಗೆ ಗ್ರ್ಯಾಂಡ್ ಹಾಕಿದ್ರೆ ಅವಳು ಇರಿಟೇಟ್ ಆಗ್ತಾಳೆ, ಕ್ರ್ಯಾಂಕಿ ಆಗ್ತಾಳೆ. ನನಗೆ ಅವಳಿಗೆ ಬರ್ಡೇ ದಿನ ಹಿಂಸೆ ಮಾಡೋದು ನನಗೆ ಇಷ್ಟ ಇಲ್ಲ. ಮತ್ತು ಆ ಡ್ರೆಸ್ ಕೂಡ ಅಷ್ಟೇ, ಅದನ್ನು ಫ್ರಾಕ್ ಯಾವುದಾದ್ರೂ ಹೆವಿ ಫ್ರಾಕ್ ವರ್ಕ್ ಇರುತ್ತಲ್ವ ಅದೆಲ್ಲ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅಂದರೆ ಒಂದು ಸರಿ ಹಾಕ್ತಾಳೆ ಅಷ್ಟೇ, ಮತ್ತೆ ಹಾಕೋದೇ ಇಲ್ಲ, ಹಾಕಿಸ್ಕೊಳ್ಳೋದೇ ಇಲ್ಲ ಅವಳು. ಈ ಥರ ಸಿಂಪಲ್ಲಾಗಿರೋ ಕಾಸ್ಟ್ಯೂಮ್ನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಕಾಸ್ಟ್ಯೂಮ್ಸ್. ಅಂದರೆ ಈ ವೆಬ್ಸೈಟಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಮಕ್ಕಳಿಗೆ, ಅದರಲ್ಲೂ ಗರ್ಲ್ ಬೇಬಿಗೆ ತುಂಬ ಚೆನ್ನಾಗಿತ್ತು. ನಾನು ಇದನ್ನು 2 to 3 years ಆರ್ಡರ್ ಮಾಡಿದ್ದೆ ಸೈಜು. ಇದು ಪಿಂಕ್ ಕಲರ್ ಮಾತ್ರ ನನಗೆ ಇದು ಅವಳಿಗೆ ಟೈಟ್ ಆಗ್ತಿತ್ತು ಅನ್ನಿಸ್ತು. ಸೊ ಇದನ್ನು ಮಾತ್ರ ನಾನು ಎಕ್ಸ್ಚೇಂಜ್ ಮಾಡಿದೆ. ಸೊ ಇದು ಇವಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ, ಇದು ಕ್ರಾಪ್ ಟಾಪು. ಬಟ್ ಪ್ಯಾಂಟ್ ಏನಿದೆ, ಪ್ಯಾಂಟ್ ಫಿಟ್ ಆಗ್ತಿಲ್ಲ ಅವಳಿಗೆ. ಅಂದರೆ ಇವಾಗ ಫಿಟ್ ಆಗ್ತಿಲ್ಲ, ಹೋಗ್ತಾ ಹೋಗ್ತಾ ಅವಳು ಬೇಗ ಬೆಳೀತಾ ಇದ್ದಾಳಲ್ವ, ಫಿಟ್ ಆಗುತ್ತೆ. ಸೊ ಅದರಿಂದ ಅದು ಹಾಗೆ ಇಟ್ಟಿದ್ದೀನಿ. ಮತ್ತು ಇದು ಗ್ಯಾಸ್ ಕೂಡ ಸರ್ವಿಸ್ ಮಾಡಿಸ್ಬೇಕಿತ್ತು, ಅವ್ರನ್ನ ಕೂಡ ಕರೆದು ಸರ್ವಿಸ್ ಮಾಡಿಸ್ತಾ ಇದ್ದೆ. ಕಿಚನ್ ಫುಲ್ಲು ಮೆಸ್ ಆಗಿದೆ, ಏನು ಅಂದ್ಕೊಳ್ಬೇಡಿ. ಅವರು ಬೆಳಿಗ್ಗೆನೇ ಕಾಲ್ ಮಾಡಿದ್ದೆ ಅವ್ರಿಗೆ ಗ್ಯಾಸ್ ಸರ್ವಿಸಿಗೆ, ಅವರು ಇಮಿಡಿಯೇಟಾಗಿ ಬಂದೇ ಬಿಟ್ಟರು. ನಾನು ಅಂದ್ಕೊಂಡೆ ಲೈಕ್ ಸಂಜೆ ಇಲ್ಲ ಲೇಟಾಗಿ ಬರ್ತಾರೆ ಅಂತ, ಬಟ್ ಬೇಗನೆ ಬಂದುಬಿಟ್ರು. ನಾವು ನಾವು ಕಾಂಪೋಸಿಟ್ ಸಿಲಿಂಡರ್ಗೆ ಸ್ವಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದರೆ ಕಾಂಪೋಸಿಟ್ ಸಿಲಿಂಡರ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಿದೆಯಂತೆ. ಸೊ ಅದರಿಂದ ಕಾಂಪೋಸಿಟ್ನ ತಗೊಳ್ಬೇಡಿ ಅಂತ ಇವರು ಹೇಳ್ತಿದ್ರು. ಇದು ಸೇಫ್ಟಿ ಡಿವೈಸ್ ಕೂಡ ಹಾಕ್ಸ್ಕೊಂಡಿರಲಿಲ್ಲ, ಅದರಿಂದನೇ ನಾವು ಡಿಲೇ ಮಾಡ್ತಾಯಿದ್ವಿ. ಕಾಂಪೋಸಿಟಲ್ಲೇ ಸೇಫ್ಟಿ ಡಿವೈಸ್ ಎಲ್ಲ ಇರುತ್ತಲ್ವ ಅಂತ. ಸೊ ಇದು ಸೇಫ್ಟಿ ಡಿವೈಸ್ ಮತ್ತೆ ಚೆಕ್ ಮಾಡಬೇಕು, ಹಾಕಿಸ್ಕೊಳ್ಬೇಕಾ ಇಲ್ಲ ಕಾಂಪೋಸಿಟ್ ಸಿಲಿಂಡರ್ಗೆ ಸ್ವಿಚ್ ಆಗೋಣ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅದರಿಂದ ಇವಾಗ ಏನು ಸೇಫ್ಟಿ ಡಿವೈಸ್ ಏನು ತೊಗೊಂಡಿಲ್ಲ. ಸ್ವಲ್ಪ ಅದು ಬ್ರ್ಯಾಂಡ್ ಎಲ್ಲ ಚೆಕ್ ಮಾಡಬೇಕಲ್ವ ನಾವು ಕೂಡ. ಇದು ಫುಲ್ಲು ಹೋಗ್ಬಿಟ್ಟಿತ್ತು, ಅಂದರೆ ಕುಕ್ಕರೆಲ್ಲ ನೀರು ಬಿದ್ದು ಬಿದ್ದು ಇದೆಲ್ಲ ಒಂಥರ ತುಕ್ಕಿಡ್ದಿರೋ ಥರ ಆಗಿತ್ತು. ಸೊ ಇದೆಲ್ಲ ಚೇಂಜ್ ಮಾಡಿದ್ರು. ಪೈಪು ಹೊಸದು ಹಾಕಿದ್ದಾರೆ, ಪೈಪ್ ಕೂಡ. ಸೊ ಇದು ನೀವು ಅಷ್ಟೇ ಇದೆಲ್ಲ ಚೆಕ್ ಮಾಡಿಸ್ತಾರೆ, ಅವಾಗವಾಗ ಸರ್ವಿಸ್ ಮಾಡಿಸ್ತಾರೆ. ಇದೆ ನೋಡಿ ಗ್ಯಾಸ್, ಹಳೇದು ಪೈಪ್ ಇದು. ಇದು ಫುಲ್ಲು ತುಕ್ಕಿಡ್ದುಬಿಟ್ಟಿದೆ ನೋಡಿ ಇದು. ಸೊ ಇದು ಕಂಪ್ಲೀಟ್ಲಿ ಎಲ್ಲ ಚೇಂಜ್ ಮಾಡಿಸ್ದೆ. ಮತ್ತು ಇದು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಕೂಡ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು. ಅವಳು ಸ್ಯಾರೀಸ್ ಎಲ್ಲ ತೊಗೊಳ್ಬೇಕಿತ್ತಂತೆ ಅವರು ತಂಗಿ ಮದುವೆಗೆ. ಸೊ ಅವಳಿಗೂ ಅವ್ರ ತಂಗಿಗೂ ಎಲ್ಲ ನೋಡಬೇಕಿತ್ತು, ಬಾ ಅಂತ ನನಗಷ್ಟು ಗೊತ್ತಾಗೋದಿಲ್ಲ ಅಂತ ಹೇಳಿದ್ಲು. ಸೊ ಅದರಿಂದ ಹೋಗಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗೆಲ್ಲ ಕ್ರೇಪ್ ಸ್ಯಾರೀಸ್ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಸೊ ಅದರಲ್ಲೇ ಚೆಕ್ ಮಾಡ್ತಾಯಿದ್ದೀವಿ. ಸೊ ಅವ್ರ ತಂಗಿಗೆ ಸರ್ಟೈನ್ ಪರ್ಟಿಕ್ಯುಲರ್ ಕಲರೇ ಬೇಕು, ಮೆರೂನ್ ಅಥವಾ ಗ್ರೀನಲ್ಲೇ ಬೇಕು ಅಂತ ಕೇಳ್ತಿದ್ಲು. ಸೊ ಅದನ್ನೇ ನಾವು ಸೆಲೆಕ್ಟ್ ಮಾಡ್ತಾ
ಕೂತ್ಕೊಂಡಿದ್ವಿ. ಬಟ್ ಏನಂದರೆ ಕ್ಯಾಮ್ರಾ ಫೋನಲ್ಲಿ ಏನಷ್ಟು ಗೊತ್ತಾಗೋದಿಲ್ಲ. ನೀವು ಯಾರಾದರೂ ತೊಗೊಳ್ಬೇಕಂದ್ರೆ ಡೈರೆಕ್ಟಾಗಿ ಬಂದು ತೊಗೊಳ್ಳಿ, ಯಾಕಂದರೆ ಅದು ಕ್ಯಾಮ್ರಾದಲ್ಲೇ ಬೇರೆ ಕಲರ್ ಫೋಕಸ್ ಆಗ್ತಿತ್ತು. ಸೊ ಡೈರೆಕ್ಟಾಗಿ ನೋಡಿದಾಗಲೇ ಅದು ಬೇರೆ ಕಲರ್ ಇತ್ತು. ಸೊ ಅದರಿಂದ ಕಲರ್ಸ್ ಎಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಇದೆರಡು ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ವಿ. ತೊಗೊಂಡಿದ್ದು ಫೈನಲೈಸ್ ಮಾಡಿದ್ದು ಅದು ಮೆರೂನ್ ಸ್ಯಾರಿ. ಅದು ಸ್ವಲ್ಪ ಪಿಂಕೀಶ್ ಥರ ಕಾಣಿಸ್ತಿದೆ ಫೋನಲ್ಲಿ, ಬಟ್ ಅದು ಪಿಂಕೀಶ್ ಅಲ್ಲ, ಮೆರೂನ್ ಕಲರ್ ಇದೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಎಲ್ಲ ಕಲರ್ಸ್ ಕೂಡ ಇತ್ತು, ಡಿಸೈನ್ಸ್ ಬೇರೆ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅದೇ ಪರ್ಟಿಕ್ಯುಲರಾಗಿ ಮೆರೂನು ಮತ್ತು ಗ್ರೀನಲ್ಲೇ ಬೇಕಾಗಿರೋದ್ರಿಂದ ಸೊ ಅದನ್ನೇ ಹುಡುಕ್ತಾ ಕೂತಿದ್ವಿ. ಸೊ ಅದರಲ್ಲೇ ನಮಗೆ ತುಂಬ ಟೈಮ್ ಹೋಯಿತು. ಸೊ ನಾನು ಕೂಡ ಇಲ್ಲೇ ತೊಗೊಂಡೆ, ಪಿಂಕ್ ಸ್ಯಾರಿ ತೊಗೊಂಡಿದ್ದೆ. ಸೊ ಅದು ಕೂಡ ನನ್ನ ಫ್ರೆಂಡ್ ಮದುವೆಗೆ ಅಂತ ತೊಗೊಂಡಿದ್ದು, ಬಟ್ ಮದುವೆಗೆ ಹೋಗೋಕ್ಕೆ ಆಗಲಿಲ್ಲ. ಗುಡ್ಡಿ ಇರೋದ್ರಿಂದ ಮತ್ತು ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಅದರಿಂದ ಕ್ಯಾನ್ಸಲ್ ಆಯಿತು ಹೋಗೋದು. ಇವಾಗ ಹಾಯ್ ತುಳಸಿ, ಹಾಯ್ ಮಾಡ್ಕೊ, ಕೈಯೆಲ್ಲ ಇಟ್ಕೊಬೇಡ, ಇಲ್ಲಿ ಇಟ್ಕೊ, ಇಲ್ಲ ಹಿಂಗೆ ಇಟ್ಕೊಳ್ಳೆ, ಫೋನ್ ಯಾವತ್ತು ಹಿಂಗೆ ಇಟ್ಕೊಬೇಡ, ಹಂಗಲ್ಲ, ಫೋನ್ ಯಾವತ್ತು ಅಲ್ಲಿ ಮಾಡು, ನೋಡ್ರಿ ನಾವು ಇವತ್ತು ಶಾಪಿಂಗ್ ಬಂದಿದ್ದೀವಿ. ಒಂದೇ ಒಂದು ಶಾಪಿಂಗಿಗೆ ಇದು ದೊಡ್ಡ ಕಾಂಪ್ಲೆಕ್ಸ್ ಬಂದಿದ್ದೀವಿ. ಇವಾಗ ಬ್ಲೌಸ್ ಕೇಳೋಕ್ಕೆ ಬಂದಿದ್ದೀವಿ, ಬಂದು ಕೇಳ್ಬಿಟ್ಟು ಹೇಳ್ತೀವಿ. ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ಅಂತ ಹೇಳಿದ್ರು. ಸೊ ಚೆಕ್ ಮಾಡೋಣ ಎಷ್ಟಿದೆ ಏನು ಅಂತ ಬಂದ್ವಿ. ನೋಡಿದ್ರೆ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ಗೆ 900 ಹೇಳಿದ್ರು. ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಅಂದರೆ ಸಿಂಪಲ್ ಬೇಸಿಕ್ಗೆ ನಮ್ಮದು ಸ್ಯಾರಿ ಬಂದೆ ಒಂದು 2,000-3,000 ಇದ್ದರೆ ಬ್ಲೌಸು ನಾವು ಹೇಳಿರೋ ಡಿಸೈನ್ಗೆ 6,500 ಹೇಳಿದ್ರು. ನಿಜ ಹೊಟ್ಟೆಲ್ಲ ಉರಿಯುತ್ತೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ಬ್ಲೌಸು ಡಿಸೈನ್ ಮಾಡಿಸ್ಬೇಕಾ, ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕಾ ಅಂತ ಅನಿಸುತ್ತೆ. ಸ್ಯಾರಿ ಕೂಡ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ದರೆ ಅದು ಬ್ಲೌಸ್ ಸ್ಟಿಚಿಂಗ್ ಕೂಡ ಅದೇ ಥರ ಇದ್ದರೆ ಪರವಾಗಿಲ್ಲ. ಬಟ್ ಸ್ಯಾರಿ ಬಂದು ಕಮ್ಮಿ ಪ್ರೈಸದಿದ್ದರೆ ಬ್ಲೌಸು ಆ ಥರ 6,500, 7,000, 8,000 ಇದ್ದರೆ ತುಂಬ ವರ್ತಲ್ಲ ಅನಿಸುತ್ತೆ. ನಾನು ಕೂಡ ರೇಷ್ಮೆ ಸೀರೆಗೆ ನಾನು 8,000 ಕೊಟ್ಟು ಹೋಲಿಸಿದೆ. ಬಟ್ ಅದು ಹಾಗೆ ವೇಸ್ಟಾಗಿ ಬಿದ್ದಿದೆ. ಅದು ಸೀಮಂತದಲ್ಲಿ ಹಾಕ್ಕೊಂಡಿದ್ದಷ್ಟೇ, ಮತ್ತು ಏನಕ್ಕೂ ಯೂಸ್ ಮಾಡೇ ಇಲ್ಲ. ಸುಮ್ಮನೆ ವೇಸ್ಟ್ ಅನಿಸುತ್ತೆ ಈ ಥರ ವರ್ಕೆಲ್ಲ ಮಾಡಿಸೋದು. ಸೊ ಬ್ಲೌಸ್ ಸ್ಟಿಚಿಂಗ್ ಬೇಡ ಅಂಥೇಳಿ ರೆಡಿಮೇಡ್ ಬ್ಲೌಸ್ ಶಾಪಿಗೆ ಬಂದ್ವಿ. ಅಲ್ಲಿ ಕೂಡ ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಅಲ್ಲಿ ಕೂಡ ಏನೂ ತೊಗೊಳ್ಳಿಲ್ಲ. ಸೊ ಹಾಗೆ ನೋಡ್ತಾ ಏನಾದರೂ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಸ್ವಲ್ಪ ತಾಟಿನಿಂಗು ಎಲ್ಲ ಇತ್ತು, ಅದನ್ನು ತಿಂದ್ಕೊಂಡು ಏನಾದರೂ ಬೈ ಮಾಡೋದಿದ್ರೆ ಮಾಡೋಣ ಅಂತ ಹೋದ್ವಿ. ಈ ಥರ ನಾವು ಶಾಪಿಂಗ್ಗೆ ಅಂತೆಲ್ಲ ಹೋಗಿ ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ. ಅಂದರೆ ಇಲ್ಲೇ ನಮ್ಮ ಏರಿಯಾದಲ್ಲೇ ನಾವು ಇಬ್ಬರು ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಸೊ ಇಲ್ಲೇ ಹೋಗ್ತಾಯಿದ್ವಿ ಶಾಪಿಂಗ್. ಏನಾದರೂ ಬೇಕಾದರೆ ಸಲೂನ್ಗೆ ಹೋಗ್ಬೇಕಾದ್ರೆ ಈ ಥರ ಮಲ್ಲೇಶ್ವರಂಗೆ ಆ ಥರ ಎಲ್ಲ ಶಾಪಿಂಗ್ ಹೋಗಲಿಲ್ಲ. ತುಂಬ ವರ್ಷಗಳೇ ಆಯಿತು. ನನ್ನದು ಮದುವೆ ಆಯಿತು, ಮತ್ತು ಹಿಂದೆಯೇ ನಾನು ಕನ್ಸೀವ್ ಆದೆ, ಮತ್ತು ಗುಡ್ಡಿ ಇರೋದ್ರಿಂದ ಸೊ ಎಲ್ಲೂ ಜಾಸ್ತಿ ಹೋಗೋಕ್ಕಾಗ್ತಿಲ್ಲ ನನಗೆ. ಟ್ರಾವೆಲ್ ಮಾಡೋಕ್ಕೂ ಆಗ್ತಿಲ್ಲ. ಮುಂಚೆ ಎಲ್ಲ ತುಂಬ ಟ್ರಾವೆಲ್ ಮಾಡ್ತಿದ್ವಿ ನಾವು. ಮುಂಚೆ ನಾನು ವರ್ಕ್ ಮಾಡ್ತಿದ್ನಲ್ಲ, ಸೊ ವೀಕೆಂಡಲ್ಲಿ ಲೀವ್ ಇರಬೇಕಾದ್ರೆ ಎಲ್ಲ ಟ್ರೆಕ್ಕಿಂಗು, ಲೈಕ್ 1 day 2 day ಟ್ರಿಪ್ ಅಂತೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ತುಂಬ. ಇವಾಗ ಎಲ್ಲಿಗೂ ಹೋಗೋಕ್ಕಾಗ್ತಾಯಿಲ್ಲ. ಹಾಗೆ ಚೇಂಜ್ ಆಗುತ್ತಲ್ವ, ಲೈಫ್ ಕೂಡ ಒಂದೇ ಥರ ಇರೋದಿಲ್ಲ. ಇದು ಪೋಸ್ಟರ್ 3D ಪೋಸ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಅಟ್ರ್ಯಾಕ್ಟ್ ಆಗ್ತಿತ್ತು. ನನ್ನ ಫ್ರೆಂಡ್ ಅವ್ರ ಮಮ್ಮಿಗೆ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ಅವಳು ಚೆಕ್ ಮಾಡ್ತಿದ್ಲು ತಗೊಳ್ಳೋಣ ಅಂತ. ಬಟ್ ಪ್ರೈಸ್ ತುಂಬ ಜಾಸ್ತಿ ಹೇಳ್ತಿದ್ರು. ಬಾರ್ಗೇನ್ ಮಾಡ್ತಿದ್ವಿ, ಬಟ್ ಆ ಪ್ರೈಸ್ಗೆ ಅವರು ಕೊಟ್ಟಿಲ್ಲ. ಅದರಿಂದ ನಾವು ಬಂದುಬಿಟ್ವಿ. ಇನ್ನು ಮುಂದೆ ಎಲ್ಲಾದರೂ ಇದೆಯಾ ಚೆಕ್ ಮಾಡೋಣ ಅಂತ.
ಅಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸು ಇರಲಿಲ್ಲ. ನಾವು ಆ್ಯಕ್ಚುಲಿ ಬೈ ಮಾಡೋಕ್ಕೆ ಹೋಗಿದ್ದಲ್ಲ, ಚೆಕ್ ಮಾಡೋಕ್ಕೆ ಹೋಗಿದ್ದು. ಇನ್ನೊಂದು ದಿನ ಹೋಗಿ ಬೈ ಮಾಡೋಣ ಅಂತ ಎಲ್ಲ ಎಷ್ಟಿದೆ ಪ್ರೈಸ್ ಅಂತ ಚೆಕ್ ಮಾಡ್ತಿದ್ವಿ. ನೋಡಿ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಹೇಳಿದ್ರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಮಾಡಿಸ್ಬಿಟ್ಟು ಆಮೇಲೆ ಫಿನಿಶಿಂಗ್ ಅದೇ ಥರ ಬಂದರೆ ಸುಮ್ಮನೆ ಕೊಡ್ತೀವಿ, ಸ್ವಲ್ಪ ಚೆನ್ನಾಗಿರೋದೆಲ್ಲ ಕೊಡಬೇಕಲ್ವ. ನೋಡಿ ಇದು ಒಂಥರ ನಮಗೆ ಇಷ್ಟ ಆಗಲಿಲ್ಲ. ಬೇರೆದೆಲ್ಲ ಚೆಕ್ ಮಾಡ್ತಾಯಿದ್ವಿ, ಸಿಲ್ವರಲ್ಲಿ ಬೇರೆ ಏನು ಗಿಫ್ಟ್ ಮಾಡ್ಬೋದು ಅಂತ. ಚೈನು ಎಲ್ಲ ಚೆಕ್ ಮಾಡಿದ್ವಿ, ಬಟ್ ಯಾವುದು ಕಲೆಕ್ಷನ್ಸೇ ಇರಲಿಲ್ಲ. ಪ್ರೈಸ್ ಕೂಡ ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಅದರಿಂದ ನಾವು ಚೆಕ್ ಮಾಡಿಬಿಟ್ಟು ಹಾಗೆ ಹೊರಟ್ವಿ. ಎಲ್ಲಿ ನಿಂತ್ಕೊಂಡಿದ್ದಾಳೆ ನೋಡಿ, ಇಲ್ಲಿ ಸೋಫಾ ಮೇಲೆ ಹೋಗಿ ನಿಂತಿದ್ದಾಳೆ. ಈ ಥರ ನಾನೇನಾದ್ರು ಕೆಲಸ ಮಾಡಬೇಕಾದ್ರೆ ನೋಡಿ ಸೋಫಾ ಮೇಲೆ ಹತ್ಬಿಟ್ಟು ಸೈಡಿಂದ ಹಾಗೆ ನಡ್ಕೊಂಡು ಬಂದುಬಿಡ್ತಾಳೆ. ಮತ್ತು ಬಿದ್ದರೆ ಅಂತ ಭಯ. ಅವಳನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಇರಲೇಬೇಕು, ಯಾರಾದರೂ ಅಮ್ಮ ಇರಬೇಕು, ನಾನಿರಬೇಕು, ಇಲ್ಲ ಆರವ್ ಇರಬೇಕು. ಒಬ್ಬರೇ ಅಂತೂ ಇದ್ದರೆ ತುಂಬ ಕಷ್ಟ ಅವಳನ್ನ ನೋಡ್ಕೊಳ್ಳೋದು. ಬಾ, ಬೀಳ್ತೀಯಾ? ನಾನು ಹಿಡ್ಕೊಳ್ಳಲ್ಲ, ನಾನು ಹೋಗ್ತೀನಿ. ಬಾಯ್ 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 ಬಾಯ್. ಹೋಗ್ಲಾ? ಹೋಗ್ಬೇಕಂತೆ. ಬಿದ್ದರೆ ಬಾ, ಅದಕ್ಕೆ ಬಾ ಬಾ. ಮಮ್ಮಿ ಬೇಡ, ಅಮ್ಮ ಇಳಿಸ್ಬೇಕಾ? ಹಾಂ, ಹೇಳು ಗುಡ್ಡ.
ಕೂಚತ್ಯಾ ಕೂಚೋ. ಸಾಕು ಇಳಿ ಸಾಕು.